ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಬೆಳ್ಳಂಬೆಳಗ್ಗೆ ಎದ್ದು ಇವತ್ತು ಅಡುಗೆಗೆ ಅಂತ ತರಕಾರಿ ತೊಗೊಂಬರೋಕ್ಕೆ ಏನಾದರೂ ಮಾರ್ಕೆಟ್ಗೆ ಹೋದಾಗ ನಿನ್ನೆನೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಇವತ್ತು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ತರಕಾರಿ ರೇಟ್ ಗಗನಕ್ಕೆ ಹೋಗಿದೆ ಅಂತ ನ್ಯೂಸ್ 18ನ ಗ್ರೌಂಡ್ ರಿಪೋರ್ಟ್ ಈ ಕ್ಷಣ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ದುಬಾರಿ ತರಕಾರಿ ಹೇಗೆಲ್ಲ ಆಗ್ತಾ ಇದೆ, ನ್ಯೂಸ್ 18ನ ಬಿಗ್ ಕವರೇಜ್ ಇದು. ಮೊದಲ ಬ್ರೇಕಿಂಗ್ ನ್ಯೂಸ್, ರಾಜ್ಯದಲ್ಲಿ ಮತ್ತೆ ಗಗನಕ್ಕೇರ್ತಾ ಇದೆ ತರಕಾರಿ ರೇಟ್. ತರಕಾರಿಗಳ ದರ ಕಂಡು ಜನಸಾಮಾನ್ಯರು ಕಂಗಾಲಾಗ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ನೋಡ್ತಿರುವಂತಹ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್, ತರಕಾರಿ ತುಂಬಾ ದುಬಾರಿಯಾಗಿದೆ. ರಾಜ್ಯದಲ್ಲಿ ಮತ್ತೆ ಗಗನಕ್ಕೇರ್ತು ತರಕಾರಿ ರೇಟ್. ಕಾರಣಗಳು ಹಲವಾರು. ವೆಲ್ಕಮ್ ಬ್ಯಾಕ್ ಟು ಹೇಳ್ತೀವಿ ನಾವು ಏನು ಅಂತ. ಟ್ರಿಪಲ್ ಡಿಜಿಟ್ ತಲುಪ್ತು ಹಲವು ತರಕಾರಿಗಳು, ಅಂದ್ರೆ 100 ರೂಪಾಯಿ ದಾಟಿತು ಅಂತ. 3 ಅಂಕಿಗಳನ್ನು ದಾಟಿತು, 100ರ ಗಡಿ ದಾಟಿತು. ಟೊಮೆಟೊ, ಬೀನ್ಸ್ ರೇಟ್ಗಳು ಮುಂಗಾರು ಪೂರ್ವ ಮಳೆಯಿಂದಾಗಿ ಪೂರೈಕೆಯ ಕೊರತೆ. ಯಾವಾಗಲೂ ಅಷ್ಟೇ, ಡಿಮ್ಯಾಂಡ್ ಜಾಸ್ತಿ ಇದ್ದು ಸಪ್ಲೈ ಕಡಿಮೆ ಇದ್ರೆ ಆ ಪದಾರ್ಥಗಳ ದರ ಜಾಸ್ತಿ ಆಗುತ್ತೆ. ಬೆಂಗಳೂರಿನ ತರಕಾರಿ ಮಾರುಕಟ್ಟೆಯಲ್ಲಿ ಸಿಕ್ಕಾಪಟ್ಟೆ ರೇಟು. ಮೂಲಂಗಿ, ಬೀಟ್ರೂಟ್, ನವಿಲ್ಕೋಸ್ ಈ 3 ದರ ಕುಸ್ತೋಗ್ಬಿಟ್ಟಿದೆ. ಬೀಟ್ರೂಟ್ 45 ರೂಪಾಯಿ, ಮೂಲಂಗಿ 30 ರೂಪಾಯಿ, ನವಿಲ್ಕೋಸ್ 40 ರೂಪಾಯಿ. ಕಳೆದ 2-3 ತಿಂಗಳಿಂದ 15 ರೂಪಾಯಿ ಆಸುಪಾಸಿನಲ್ಲಿದೆ. ಈರುಳ್ಳಿ ದರ 20 ರೂಪಾಯಿ, 15 ರೂಪಾಯಿ ಹಿಂಗೆ ಓಡಾಡ್ತಾ ಇದೆ ಈರುಳ್ಳಿ. ಬಿಕಾಸ್ ಈರುಳ್ಳಿಯ ದಾಸ್ತಾನ್ ಜಾಸ್ತಿ ಇದೆ, ಹಾಗಾಗಿ 15-20 ರೂಪಾಯಿ. ಅದು 100 ರೂಪಾಯಿಗೆ ನಾವು 5 kg ಕೊಡ್ತೀವಿ, 6 kg ಕೊಡ್ತೀವಿ. 4 kg ಇಂದ 6 kg ಈರುಳ್ಳಿ ಆ ಥರ ಮಾರಾಟ ಆಗ್ತಾ ಇದೆ. ಆದರೆ ಟೊಮೆಟೊ ಮತ್ತು ಬೀನ್ಸ್ ಅಯ್ಯೋ ಮಾತಾಡ್ಸಂಗೆ ಇಲ್ಲ. ತರಕಾರಿ ಅಂಗಡಿಲಿ ಆ ಕಡೆ ಯಾರು ತಿರುಗೇ ನೋಡಲ್ಲ, ಬೇಡ ಬೇಡ ಸವಾಸ ಈಗ ಅಂತ. ಅಫ್ಕೋರ್ಸ್ ಅದನ್ನು ಹೊರತುಪಡಿಸಿ ಬೀಟ್ರೂಟ್ ಕಡಿಮೆ ಇದೆ, ಮೂಲಂಗಿ ಕಡಿಮೆ ಇದೆ, ನವಿಲ್ಕೋಸ್ ಕಡಿಮೆ ಇದೆ. ಬಟ್ ದಿನ ಅದನ್ನೇ ತಿನ್ನೋಕ್ಕಾಗಲ್ವಲ್ಲ. ದಿನಾ ಮೂಲಂಗಿ ಸಾರು ಚಾನ್ಸ್ ಇಲ್ಲ, ದಿನಾ ಬೀಟ್ರೂಟ್ ಗೊಜ್ಜು ಸಾಗು ಪಲ್ಯ ಕಷ್ಟ, ನವಿಲ್ಕೋಸ್ ದಿನ ಅದೇ ಮಾಡು ಅದು ಕಷ್ಟ. ಅವಾಗವಾಗ ಬಳಸಬೇಕು ಬೇರೆ ಬೇರೆ ತರಕಾರಿಗಳನ್ನು. ಆದರೆ ಟೊಮೆಟೊ ಮತ್ತು ಬೀನ್ಸ್, ಹುರುಳಿಕಾಳು ಈ ತರಕಾರಿಗಳ ಬೆಲೆ 100 ರೂಪಾಯಿ ಗಡಿ ದಾಟಿದೆ. ಇನ್ನೂ ಹಲವಾರು ತರಕಾರಿಗಳ ಬೆಲೆ ಏರಿಕೆ ಆಗಿದೆ, ಯಾಕೆಂದರೆ ಅದಕ್ಕೆ ಡಿಮ್ಯಾಂಡ್ ಇದೆ, ಅದಕ್ಕೆ ಸಪ್ಲೈ ಕಡಿಮೆ ಇದೆ. ನೀವು ನೋಡ್ತಿರುವಂತಹ ಈ ಕ್ಷಣದ ಅಪ್ಡೇಟ್ಸ್, ತರಕಾರಿ ಮಾರುಕಟ್ಟೆಯ ಬೆಲೆ. ಕೆಲವೇ ಕ್ಷಣದಲ್ಲಿ ಅದರ ಗ್ರೌಂಡ್ ರಿಪೋರ್ಟ್ ಕರ್ನಾಟಕದಾದ್ಯಂತ ಬೇರೆ ಬೇರೆ ಜಿಲ್ಲೆ ಮತ್ತು ಬೆಂಗಳೂರನ್ನ ಒಳಗೊಂಡು ಬೆಳ್ಳಂಬೆಳಗ್ಗೆ ನಿಮಗೆ ತಲುಪಿಸ್ತಾ ಇದ್ದೀವಿ. ಜನಗಳಂತೂ ಮಾರ್ಕೆಟ್ಗೆ ಹೋಗಿ ಇಷ್ಟೊಂದು ಆಗೋಯ್ತಾ ಅಂತ ಒಂದ್ಸರಿ ಗ್ಯಾರಂಟಿ ನಾನು ಮಾಡಿದ್ದೀನಿ, ನೀವು ಮಾಡಿರ್ತೀರ. ಏನ್ರಿ ಇಷ್ಟೊಂದು ಜಾಸ್ತಿ ಆಗೋಯ್ತು ಅಂತ ಒಂದು ಡೈಲಾಗ್ ಇದ್ದೇ ಇರುತ್ತೆ ಗ್ರಾಹಕರದು. ಏನು ಮಾಡೋದು ಸಾರ್, ಎಲ್ಲ ಮಳೆ ಬಂತು, ಲಾಸ್ ಆಗ್ಬಿಟ್ಟಿದೆ, ಈಗಂತೂ ಮಾರ್ಕೆಟ್ಗೆ ಇಲ್ವೇ ಇಲ್ಲ, ಈಗಿರೋದೇ ಗ್ರೇಟು, ಈಗ ಬಂದಿರೋದೇ ಹೊಸ ಮಾಲು ಅಂತ ಅಂಗಡಿಯವರು ಹೇಳ್ತಾರೆ. ಅದು ಮಾಮೂಲಿ ಕೇಳಿಸ್ಕೊತೀವಿ ನಾವು, ಇನ್ನೇನು ಮಾಡೋ ಆಪ್ಷನ್ ಇಲ್ಲ, ಬೇಕಾ ಕೊಟ್ಬಿಟ್ಟು ತಗೊಂಬತ್ತೀವಿ. ಸಾಮಾನ್ಯ 1 kg ತಗೊಂಬರೋಣ ಅಂತ ಯೋಚನೆ ಮಾಡಿದ್ರೆ ಅಲ್ಲಿ ಹೋಗ್ಬಿಟ್ಟು 1/4 kg ಕೊಡಪ್ಪ ಅಂತ ತಗೊಂಬತ್ತೀವಿ. ಅಲ್ಲಿ ಬೋರ್ಡು ಹಂಗೆ ಹಾಕಿರ್ತಾರೆ 1/4 kg ಅಂತ. ಈ 1 ರೂಪಾಯಿ 1 kg ಬೋರ್ಡ್ ಹಾಕೋದು ಕಡಿಮೆ. ಈಗ ಏನಿದ್ದರೂ 1/4 kg 25 ರೂಪಾಯಿ. ಆ 25 ರೂಪಾಯಿ ಹಾಕಿರೋದು ದೊಡ್ಡದಾಗಿ ಕಾಣಿಸ್ತಿರುತ್ತೆ, 1/4 kg ಚಿಕ್ಕದಾಗಿ ಕಾಣಿಸ್ತಾ ಇರುತ್ತೆ. ಅದು ಮಾರ್ಕೆಟಿಂಗ್ ಸ್ಟ್ರಾಟಜಿ, ಏನು ಮಾಡೋಕ್ಕಾಗಲ್ಲ. ಇದರ ಬಗ್ಗೆ ಅಪ್ಡೇಟ್ಸ್ ಮಾಡೋದಕ್ಕೆ ನನ್ನ 3 ಜನ ಸಹೋದ್ಯೋಗಿಗಳು ನ್ಯೂಸ್ 18 ಕನ್ನಡದ ಸ್ಕ್ರೀನ್ನಲ್ಲಿ ಬೆಳ್ಳಂಬೆಳಗ್ಗೆ ಜಾಯಿನ್ ಆಗ್ತಿದ್ದಾರೆ. ಶರಣು ಹಂಪಿ ಬೆಂಗಳೂರಿಂದ, ಮೈಸೂರಿಂದ ದಿವ್ಯೇಶ್ ಲೈವ್ ಜಾಯಿನ್ ಆಗ್ತಿದ್ದಾರೆ, ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ನಿಮ್ಮ 3 ಜನಕ್ಕೂ ಕೂಡ. ನಿಮ್ಮ 3 ಜನದ ಹತ್ರ ವಾಪಸ್ ಬರ್ತೀನಿ. ನೀವು ನಿಮ್ಮ ಊರಿನ ಮಾರುಕಟ್ಟೆಯ ಯಾವ್ಯಾವ ಆಯಾಮದಲ್ಲಿದ್ದೀರಿ, ಗ್ರಾಹಕರು ಏನು ಹೇಳ್ತಿದ್ದಾರೆ ಮತ್ತು ಮಾರಾಟಗಾರರು ಏನು ಹೇಳ್ತಾರೆ ಅಂತ ತಿಳ್ಕೋಬೇಕು ನಾನು. ಅದಕ್ಕೆ ಮುಂಚೆ ಈ ಕ್ಷಣ ಒಂದು ಬ್ರೇಕಿಂಗ್ ನ್ಯೂಸ್ ತಗೋತೀನಿ ನಾನು. ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿಂದ ಬರ್ತಾ ಇದೆ. ಬೆಂಗಳೂರಿನಲ್ಲಿ ತರಕಾರಿ ಬೆಲೆ ಗಗನಕ್ಕೆ. ಸೊಪ್ಪು ತರಕಾರಿಗಳ ಬೆಲೆ ದಿನೇ ದಿನೇ ದುಬಾರಿ ಆಗ್ತಾನೆ ಇದೆ. ಬ್ರೇಕಿಂಗ್ ನ್ಯೂಸ್.
ಶತಕ ದಾಟ್ತು ಟೊಮೆಟೊ. ಅಫ್ಕೋರ್ಸ್ ಬೆಂಗಳೂರಿನ ದಾಟಿರಲೇಬೇಕು. ಬೇರೆದೆಲ್ಲ ಹತ್ತತ್ರದಲ್ಲಿದೆ. ಟೊಮೆಟೊ ದಾಟ್ತು, ಬೀನ್ಸ್ ರೇಟ್ ದಾಟ್ತು. ಪೂರೈಕೆ ಕೊರತೆ, ತರಕಾರಿ ಮಾರುಕಟ್ಟೆಯಲ್ಲಿ ಸಿಕ್ಕಾಪಟ್ಟೆ ರೇಟು. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಶರಣು, ಯಾವ ಮಾರ್ಕೆಟಲ್ಲಿ ಇದ್ದೀರಾ? ಬೆಳ್ಳಂಬೆಳಗ್ಗೆ ಜನ ಬೈಕಂಡಾದ್ರೂ ಸರಿ ತರಕಾರಿ ತಗೊಂಡು ಹೋಗ್ಬೇಕಾದಂಥ ಪರಿಸ್ಥಿತಿ ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲ. ಬಟ್ ಗ್ರಾಹಕರು ಏನು ಹೇಳ್ತಾರೆ ಮತ್ತು ಮಾರಾಟಗಾರ ಏನು ಹೇಳ್ತಾರೆ, ಇದಕ್ಕೆ ರೀಸನ್ ಏನು? ಗುಡ್ ಮಾರ್ನಿಂಗ್ ಹರೀಶ್. ಬೆಳ್ಳಂಬೆಳಗ್ಗೆ ತರಕಾರಿ ತೆಗೆದುಕೊಳ್ಳಲಿಕ್ಕೆ ಬರುವಂಥ ಗ್ರಾಹಕರು ಬೈಕೊಳ್ತಾನೆ ಮತ್ತು ಜೇಬು ತುಂಬಾನು ಕೂಡ ದುಡ್ಡು ಇಟ್ಕೊಂಡು ಬಂದು ಖರೀದಿ ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇದು ಇನ್ನೊಂದು ವಾರಗಳ ಕಾಲ ಇದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಲಿದೆ. ಆದರೆ ಬೆಂಗಳೂರಿನ KR ಮಾರ್ಕೆಟಲ್ಲಿ ಬಂದರೆ ಒಂದಷ್ಟು ಸೇವಿಂಗ್ಸನ್ನು ಮಾಡ್ಬೋದು. ಬೆಂಗಳೂರಿನ ಬೇರೆ ಬೇರೆ ಕಡೆಗೆ ನೋಡಿದ್ರೆ ರೇಟ್ ದರ ಈಗಲೂ ಕೂಡ ಹೆಚ್ಚಾಗೇ ಇದೆ. KR ಮಾರ್ಕೆಟಲ್ಲಿ ಒಂದು ಸ್ವಲ್ಪ ಅಷ್ಟೇ. ಅಂದರೆ ಟೊಮಾಟೊ ನಿನ್ನೆ ಹಾಫ್ ಕಾಮ್ಸಲ್ ರೇಟ್ ಇರೋದು 108 ರೂಪಾಯಿ, ಆದರೆ ಇಲ್ಲಿ KR ಮಾರ್ಕೆಟಲ್ಲಿ 80 ರೂಪಾಯಿಗೆ ಸಿಗ್ತಾ ಇದೆ. ಸೊ ಇದು ಇಲ್ಲಿಂದ ಬೇರೆ ಬೇರೆ ಕಡೆಗೆ ಹೋಗ್ತಿರೋದ್ರಿಂದ ಇಲ್ಲಿ ಒಂದಷ್ಟು ರೇಟ್ ಕಡಿಮೆ ಆಗುತ್ತೆ. ಇದು ಹೊರತುಪಡಿಸಿದಂತೆ ಬೇರೆ ಉಳಿದ ಎಲ್ಲ ಏನು ದರಗಳೇನಿದ್ದಾವೆ ಅವೆಲ್ಲವೂ ಕೂಡ ಜಾಸ್ತಿ ಇರೋದು. ನಿಮಗೆ ಕ್ಯಾಪ್ಸಿಕಮ್ 100 ರೂಪೀಸ್ ಇದೆ. ಸೊ ಬೀನ್ಸ್ 80ರಿಂದ 100 ರೂಪಾಯಿ ಕೆಜಿ ಇರೋದು. ಸೊ ಇದು ಹೊರತುಪಡಿಸಿದಂತೆ ಕ್ಯಾರೆಟ್ ಕೂಡ 80 ರೂಪಾಯಿ ಕೆಜಿ ಇದೆ. ನಿಮಗೆ ಪ್ರತಿದಿನ ಕೂಡ ಬಳಕೆ ಮಾಡಬೇಕಾಗಿರೋದು ಮನೆಯಲ್ಲಿ ಒಂದು ಈರುಳ್ಳಿ ಮತ್ತು ಒಂದು ಟೊಮೊಟೊ. ಇದರಲ್ಲಿ ಈರುಳ್ಳಿ ದರ ಮಾತ್ರ ಕಡಿಮೆ ಇರೋದು. ಅದು ಹೊರತುಪಡಿಸಿದಂತೆ ಇನ್ನುಳಿದಂತ ಎಲ್ಲಾ ದರಗಳು ಕೂಡ ಜಾಸ್ತಿ ಇದೆ. ಇಲ್ಲಿರುವಂತಹ ಮಾರಾಟಗಾರನ್ನು ಕೂಡ ಮಾತಾಡ್ತೀನಿ, ಏನ್ ಹೇಳ್ತಾರೆ ಅಂತ ಹೇಳಿ. ಟೊಮಾಟೊ ರೇಟ್ ಎಷ್ಟಿದೆ ಸರ್? ಉಳಿದ ರೇಟ್ಗಳು ಎಷ್ಟಿದೆ? 80 ರೂಪಾಯಿ ಇದೆ ಟೊಮಾಟೊ. ಉಳಿದ ರೇಟ್ ಎಲ್ಲ 30, 40. ಮೊದಲು 20 ಎತ್ತು ಎಲ್ಲ, ಇವಾಗ 40, 50, 30 ಆ ಥರ ಒಂದು 10 ರೂಪಾಯಿ ಜಾಸ್ತಿ ಇದೆ ಅಷ್ಟೇ. ಅಲ್ಲ, ಇದು ಹೋಲ್ಸೇಲ್ ರೇಟ್. ಇದು ಹೊರಗಡೆ ಮಾರ್ಕೆಟ್ ರೇಟ್ ಸರ್? ಹೊರಗಡೆ ಮಾರ್ಕೆಟ್ 40 ರೂಪೀಸ್ ಇದೆ, 40 ರೂಪಾಯಿ ಇದೆ, 40, 50 ಮಾರ್ತಾರೆ. ಮನೆಗೆ ಥರ ಮಾರ್ತಾರಲ್ಲ 60, 50 ಮಾರ್ತಾರೆ. ಸೊ KR ಮಾರ್ಕೆಟ್ ಬಂದರೆ ಒಂದಷ್ಟು ಸೇವಿಂಗ್ಸನ್ನು ಮಾಡ್ಬೋದು. ಅದು ಹೊರತುಪಡಿಸಿದಂತೆ ಬೇರೆ ಕಡೆಗೆ ಹೋಗ್ತಾ ಹೋದ್ರೆ 100 ರೂಪೀಸ್ ಮೇಲೇನೆ ಇರೋದು. ಎಲ್ಲದೂ ಕೂಡ ನಿಮಗೆ ಟೊಮಾಟೊ, ಬೀನ್ಸ್, ಕ್ಯಾರೆಟ್ ಹೀಗೆ ಎಲ್ಲಾ ದರಗಳು ಹೆಚ್ಚಾಗಿದೆ. ಬ್ಯಾಗ್ ಜೊತೆಗೆ ಬ್ಯಾಗಿನ ಪರ್ಸ್ ತುಂಬಾ ಕೂಡ ದುಡ್ಡು ತೆಗೆದುಕೊಳ್ಬೇಕಾದಂತ ಅನಿವಾರ್ಯತೆ ಇರೋದು. ಥ್ಯಾಂಕ್ ಯು. ಐಲ್ ಕಮ್ ಬ್ಯಾಕ್ ಟು ಯು. ಮೈಸೂರಿಂದ ಒಂದು ಬ್ರೇಕಿಂಗ್ ನ್ಯೂಸ್ ತಗೊಂಡ್ಬಿಡ್ತೀನಿ ನಾನು. ಬಿಫೋರ್ ನನ್ನ ಸಹೋದ್ಯೋಗಿನ ಮಾತಾಡ್ಸೋಕೆ ಮುಂಚೆ, ಮೈಸೂರಲ್ಲೂ ಕೂಡ ಗಗನಕ್ಕೇರಿದ ತರಕಾರಿ ರೇಟ್. ಮಾರುಕಟ್ಟೆಯಲ್ಲಿ ತರಕಾರಿಗಳ ಪೂರೈಕೆ ಅಲ್ಲೂ ಕೂಡ ಕೊರತೆ. ಹಾಗಾಗಿನೇ ಬೆಲೆಗಳೆಲ್ಲ ಹೆಚ್ಚಾಯಿತು. ಬ್ರೇಕಿಂಗ್ ನ್ಯೂಸ್. ಮೈಸೂರಲ್ಲೂ ಕೂಡ ಅದೇ ಕತೆ. ತರಕಾರಿ ರೇಟ್ ಅಲ್ಲೂ ಜಾಸ್ತಿ ಆಯಿತು. ಪೂರೈಕೆ ಕೊರತೆ ಅಲ್ಲೂ ಎದ್ದು ಕಾಣ್ತಾ ಇದೆ. ಸಪ್ಲೈ ಕಡಿಮೆ, ಡಿಮ್ಯಾಂಡ್ ಜಾಸ್ತಿ. ಆಟೋಮೆಟಿಕ್ ಆಗಿ ಆ ಪದಾರ್ಥಗಳ ಬೆಲೆಯೂ ಕೂಡ ಹೆಚ್ಚಾಗುತ್ತೆ. ನನ್ನ ಸಹೋದ್ಯೋಗಿ ದಿವೇಶ್ ಮೈಸೂರಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ದಿವೇಶ್. ಮೈಸೂರಿನ ಯಾವ ಭಾಗದಲ್ಲಿದ್ದೀರಿ? ಜನ ಏನು ಹೇಳ್ತಾರೆ? ತರಕಾರಿ ರೇಟ್ ಎಷ್ಟು ಈಗಲ್ಲಿ? ಹೌದು ಹರೀಶ್, ಮೈಸೂರು ಅಂತಂದ್ರೆ ಈಗ ಒಂದು ತರಕಾರಿಗಳಿಗೆ ಒಂಥರ ದೊಡ್ಡ ಹಬ್ಬ ಅಂತ ಗುರುತಿಸ್ಕೊಂಡ್ರೆ. ಯಾಕಂದ್ರೆ ಮೈಸೂರಿಂದ ಕೇರಳ, ತಮಿಳುನಾಡು, ಇತರೆ ರಾಜ್ಯಗಳಿಗೂ ಕೂಡ ಮೈಸೂರಿನ ತರಕಾರಿ ಸಪ್ಲೈ ಆಗುತ್ತೆ. ಆದ್ರೆ ಮೈಸೂರಿನಲ್ಲಿ ಪ್ರಮುಖವಾಗಿ 2 ಮಾರ್ಕೆಟ್ ಅನ್ನ ಒಂದು ತರಕಾರಿ ಮಾರ್ಕೆಟ್ ಅಂತ ಗುರುತಿಸಬಹುದು. ಒಂದು APMC ಮಾರ್ಕೆಟ್ ಆದ್ರೆ ಮತ್ತೊಂದು ಏನು ಮೈಸೂರಿನ ಒಂದು MG ರಸ್ತೆಯಲ್ಲಿ ಇರುವಂತಹ ಮಾರುಕಟ್ಟೆ. ಎರಡನ್ನ ಪ್ರಮುಖವಾದ ಒಂದು ತರಕಾರಿ ಮಾರುಕಟ್ಟೆ ಅಂತ ಗುರುತಿಸುವಂತದ್ದು. ಇಲ್ಲಿ ಈಗಾಗಲೇ ಒಂದು ನೋಡೋದಾದ್ರೆ ಈಗಾಗಲೇ ಮೈಸೂರಿನ ಬಹುತೇಕ ಮಾರುಕಟ್ಟೆ 2 ಮಾರುಕಟ್ಟೆಗಳಲ್ಲೂ ತರಕಾರಿಗಳ ಬೆಲೆ ಗಗನಕ್ಕೇರಿರುವಂತದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತದೆ. ಏನಂದ್ರೆ ಮೈಸೂರಿಗೆ ಅಂದ್ರೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಮೈಸೂರಿಗೆ ತರಕಾರಿಗಳು ಬರ್ತಿತ್ತು. ಪ್ರತಿನಿತ್ಯ 300ರಿಂದ 400 ಲೋಡ್ಗಳಷ್ಟು ತರಕಾರಿ ಮೈಸೂರಿಗೆ ಬರ್ತಿತ್ತು. ಆದ್ರೆ ಪ್ರಸ್ತುತ ಮೈಸೂರಿಗೆ ರಾಜ್ಯದಲ್ಲಿ ಸುರಿದ ಅಕಾಲಿಕ ಮಳೆಯಿಂದಾಗಿ ಪ್ರಸ್ತುತ ಮೈಸೂರಿಗೆ ಬರ್ತಾ ಇರೋದು ಕೇವಲ 100ರಿಂದ 150ರಷ್ಟು ಲೋಡ್ ತರಕಾರಿಗಳು ಮಾತ್ರ ಬರ್ತಾ ಇರುವಂತದ್ದು. ಹಾಗಾಗಿ ಸಾರ್ವಜನಿಕ ಬೇಡಿಕೆ ಹೆಚ್ಚಾಗಿದೆ. ಆದ್ರೆ ಬರ್ತಿರುವಂತಹ ತರಕಾರಿಗಳ ಕೊರತೆ ಕಡಿಮೆ ಇರೋದ್ರಿಂದಾಗಿ ಮೈಸೂರಲ್ಲೂ ಸಹ ಒಂದು ತರಕಾರಿಗಳ ರೇಟ್ ಗಗನಕ್ಕೇರಿರುವಂತದ್ದು. ಸುಮಾರು ಟೊಮೊಟೊ ಕೆಜಿಗೆ 80 ರೂಪಾಯಿ, ಬೀನ್ಸ್ 75 ರೂಪಾಯಿ, ಹೀಗೆ ಎಲ್ಲಾ ರೇಟ್ ಈಗ ಆಕಾಶಕ್ಕೇರಿದೆ. ಈ ವಿಚಾರವಾಗಿ ಈಗಾಗಲೇ ನಾನು ಇರುವಂತದ್ದು ಒಂದು ಮೈಸೂರಿನ ಒಂದು MG ಮಾರ್ಕೆಟ್ ಅಲ್ಲಿ ಇದ್ದೀನಿ.
ಅದರ ಒಂದು ಚಿತ್ರಣವನ್ನ ತೋರಿಸಲಿಕ್ಕೆ ನಾನು ಮುಂದಾಗ್ತೀನಿ. ನೋಡ್ತಾ ಇರಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಮಾರುಕಟ್ಟೆಗೆ ಸಾರ್ವಜನಿಕರು ಬಂದಿರುವಂತದ್ದನ್ನು ಕೂಡ ನಾವು ಗಮನಿಸ್ತಿದ್ದೀವಿ. ಎಂದಿನಂತೆ ತಮ್ಮ ತರಕಾರಿಗಳನ್ನ ಖರೀದಿಯನ್ನ ಮಾಡ್ಲಿಕ್ಕೆ ಸಾರ್ವಜನಿಕರು ಮಾರುಕಟ್ಟೆಗೆ ಬಂದಿದ್ದಾರೆ. ಆದ್ರೆ ಅವರೆಲ್ಲರಿಗೂ ಕೂಡ ಒಂದು ಸಮಸ್ಯೆ ಆಗಿರುವಂತದ್ದು ಬೆಲೆ ಏರಿಕೆ ಅನ್ನೋದೇನಿದೆ, ತರಕಾರಿಗಳ ಬೆಲೆ ಏರಿಕೆ ಅನ್ನೋದೇನಿದೆ ಅದು ಕಡಿಮೆ, ಅದು ಎಲ್ರಿಗೂ ತಲೆಬಿಸಿ ಆಗಿರುವಂತದ್ದು. ಈ ವಿಚಾರನ ಮಾತಾಡ್ಲಿಕ್ಕೆ ಮಾರುಕಟ್ಟೆಯಲ್ಲಿ ಸಾಕಷ್ಟು ವ್ಯಾಪಾರಿಗಳು ಕೂಡ ಒಟ್ಟಿದ್ದಾರೆ. ಅವ್ರನ್ನು ಕೂಡ ನಾನು ಕರಿತೀನಿ, ಮಾತಾಡ್ಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಈಗ ತರಕಾರಿಗಳ ಬೆಲೆ ರೇಟ್ ಜಾಸ್ತಿ ಆಗಿದೆ. ಯಾವ್ಯಾವ ತರಕಾರಿ ರೇಟ್ ಎಷ್ಟೆಷ್ಟಿದೆ? ಈ ತರಕಾರಿ ಕ್ಯಾರೆಟ್ ಕಮ್ಮಿ ಇದೆ, 30-35. ಕ್ಯಾಪ್ಸಿಕಮ್ 60 ಇದೆ. ಬೀನ್ಸ್ ರೇಟ್ ಜಾಸ್ತಿ ಆಗಿದೆ. ಟೊಮೊಟೊ ಸ್ವಲ್ಪ ಇವತ್ತು ಕಮ್ಮಿ ಆಗಿದೆ, ನೆನ್ನೆಗಿಂತ ಇವತ್ತು ಕಮ್ಮಿ, ಅರ್ಧ ಬೆಲೆ. ಮೊನ್ನೆ 3 ದಿನದಲ್ಲಿ 160 ಇತ್ತು, ಇವತ್ತು 100 ರೂಪಾಯಿ ಆಗಿದೆ, ಕಮ್ಮಿ ಆಗಿದೆ. 90 ರೂಪಾಯಿ ಅಲ್ಲಿ 160 95, ಇವತ್ತು 60 ರೂಪಾಯಿ ಕಮ್ಮಿ ಆಗಿದೆ. ಬೀನ್ಸು ತುಂಬ ದುಬಾರಿ ಆಗಿದೆ. ಬೀನ್ಸ್ 120-100 ರೂಪಾಯಿ ಆಗಿದೆ. ಕ್ಯಾಪ್ಸಿಕಮ್ 60, ನುಗ್ಗೆ 80. ಹಸಿಮೆಣಸಿಕಾಯಿ ಅಂತೂ ಬೆಲೆ ಕುಸ್ತೋಗಿದೆ, ಅದು 10 ರೂಪಾಯಿ ಕೆಜಿ ಮೆಣಸಿಕಾಯಿ. ಬಿನಿಸೇ ಕೇಳ್ತಾವ್ರೆ, ಡಿಮ್ಯಾಂಡ್ ಏನೈತೆ ಅದನ್ನೇ ಇದು ಯೂಸ್ ಮಾಡ್ತಾ ಇರೋದು. ಕಮ್ಮಿ ರೇಟಲ್ಲಿ ಸ್ವಲ್ಪ ನಾರ್ಮಲ್ ಆಗಿ ಯೂಸ್ ಮಾಡ್ತಾವ್ರೆ. ಅದೇ ಮಳೆ ಬಂತಲ್ಲ, ಒಂದು 15 ದಿವಸ ಮಳೆ ಕಂಟಿನ್ಯೂ ಮಳೆ ಹಿಡ್ಕೊತು, ಅವೆಲ್ಲ ಸ್ವಲ್ಪ ಎಲ್ಲ ಉದುರೋಯ್ತದ ತರಕಾರಿಗಳೆಲ್ಲ, ಅದರಿಂದ ಸ್ವಲ್ಪ ಇದಾಗಿದೆ. ಸಪ್ಲೈ ಜಾಸ್ತಿ ಬರ್ತಾ ಇರೋದು ಅಂದರೆ ಬೀನ್ಸ್ ಕಮ್ಮಿ ಆಗಿದೆ, ಹಸಿಮೆಣಸಿಕಾಯಿ ಜಾಸ್ತಿ ಬರ್ತಾ ಇದೆ. ಈ ನಿನ್ನೆಯಿಂದ ಟೊಮೊಟೊ ಶುರು ಆಗಿದೆ, ಅಷ್ಟು ಮಾಮೂಲಿ. ಇದಿಷ್ಟು ಒಂದು ಇಲ್ಲಿನ ಒಂದು ಗ್ರಾಹಕರ ಮಾತಾಗಿರುವಂತದ್ದು. ಪ್ರತಿನಿತ್ಯ ಸಹ ಇಲ್ಲೂ ಕೂಡ ಸಾಕಷ್ಟು ಗ್ರಾಹಕರು ಬರ್ತಾ ಇದ್ದಾರೆ. ಆದ್ರೆ ಏನು ಸಪ್ಲೈ ಚೈನ್ ಏನು ಕಟ್ ಆಗಿದೆ, ಹಾಗಾಗಿ ಬೇಡಿಕೆ ಕೂಡ ಜಾಸ್ತಿ ಆಗಿರುವಂತದ್ದು. ಬೀನಿಸು, ಟೊಮೊಟೊ ಎಲ್ಲದರ ರೇಟ್ ಕೂಡ ಜಾಸ್ತಿ ಆಗಿದೆ. ಆದ್ರೆ ಇವತ್ತು ಟೊಮೊಟೊದ ಬೆಲೆ ಸ್ವಲ್ಪ ಕಡಿಮೆ ಆಗಿದೆ ಅನ್ನೋದು ಅವರ ಮಾತಾಗಿರುವಂತದ್ದು. ಹರೀಶ್, ಥ್ಯಾಂಕ್ ಯು ದಿವೇಶ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅಫ್ಕೋರ್ಸ್ ಬೆಳಗಾವಿ ಕಡೆ ಹೋಗ್ತೀವಿ.